ಸಿಲಿಕಾನ್ ಸಿಟಿಯಲ್ಲಿ ಜಿಪಿ ಅಧಿಕಾರಿಗಳ ಅಮೋಘ ಅತ್ಯಾಕರ್ಷಕ ಕಾಮಗಾರಿಗಳು ಯಾವ ರೀತಿ ಇದೆ ಅನ್ನೋದನ್ನ ನಾವು ಹಿಂದಿನ ಪ್ಯಾಕೇಜ್ನಲ್ಲಿ ತೋರಿಸಿದ್ವಿ. ಮುಂದುವರೆದ ಭಾಗವಾಗಿ ಮುಖ್ಯ ರಸ್ತೆಯೊಂದಕ್ಕೆ ದೊಡ್ಡ ಗೇಟ್ ಹಾಕಿದಾರಂತೆ. ಯಾವ ರಸ್ತೆ ಅದು, ಯಾಕೆ ಗೇಟ್ ಹಾಕಿದ್ದಾರೆ, ಮಹಾನುಭಾವರು ಯಾರು ಅಂತ ಹೇಳಬೇಕಲ್ವಾ? ಬನ್ನಿ ಹೇಳ್ತೀವಿ, ಡೀಟೇಲ್ಸ್ ಇದೆ. ಬೆಂಗಳೂರಿನ ಸಾರ್ವಜನಿಕ ರಸ್ತೆಗೆ ಗೇಟ್ ಹಾಕಿದ ಪೊಲೀಸರು, ಪ್ರತಿಭಟನಾಕಾರರ ಮುತ್ತಿಗೆಗೆ ಬ್ರೇಕ್ ಹಾಕಲು ಮಾಸ್ಟರ್ ಪ್ಲಾನ್, ಡಿವೈಡರ್ ತಡೆಗೋಡೆಗೂ ಎತ್ತರದ ಗ್ರಿಲ್ ಅಳವಡಿಕೆ. ಸರ್ಕಾರದ ವಿರುದ್ಧವಾಗ್ಲಿ ಇಲ್ಲ ಯಾವುದೇ ಸಂಸ್ಥೆಯ ವಿರುದ್ಧವಾಗ್ಲಿ ಯಾವುದೇ ಪ್ರತಿಭಟನೆ, ಹೋರಾಟ, ಧರಣಿ ಮಾಡುವ ಸ್ಥಳ ಅಂದ್ರೆ ಅದು ಬೆಂಗಳೂರಿನ ಫ್ರೀಡಂ ಪಾರ್ಕ್. ಇಲ್ಲಿ ಹೋರಾಟ ಮಾಡುವವರು ಆಗಾಗ ಪೊಲೀಸರಿಗೆ ತಲೆನೋವನ್ನ ತಂದು ಬಿಡ್ತಾರೆ. ಏಕಾಏಕಿ ವಿಧಾನಸೌಧದ ಮುತ್ತಿಗೆ ಅಂತಲೋ ಸಿಎಂ ನಿವಾಸಕ್ಕೆ ನುಗ್ಗೋದಕ್ಕೂ ಮುಂದಾಗಿ ಬಿಡ್ತಾರೆ. ಪಾಪ ಪೊಲೀಸರು ಈ ಪ್ರತಿಭಟನಾಕಾರರನ್ನ ತಡೆಯೋ ಪ್ರಯತ್ನ ಅಷ್ಟಿಷ್ಟಲ್ಲ. ಜೊತೆಗೆ ಫ್ರೀಡಂ ಪಾರ್ಕ್ ಮುಂಭಾಗದಲ್ಲಿರೋ ಶೇಷಾದ್ರಿ ರಸ್ತೆಗೆ ನುಗ್ಗಿ ವಾಹನಗಳನ್ನ ತಡೆದು ಧರಣಿ ಕೂತು ಬಿಡ್ತಾರೆ. ಇದಕ್ಕೆಲ್ಲ ಫುಲ್ ಸ್ಟಾಪ್ ಹಾಕೋದಕ್ಕೆ ಪೊಲೀಸರು ಮಾಸ್ಟರ್ ಪ್ಲಾನ್ ಮಾಡಿದ್ದು. ಇನ್ಮುಂದೆ ಇದಕ್ಕೆಲ್ಲ ಅವಕಾಶವೇ ಇರೋಲ್ಲ. ಹೌದು, ಫ್ರೀಡಂ ಪಾರ್ಕ್ ನ ಬಳಿ ಇರೋ ರಸ್ತೆಗೆ ಬೃಹತ್ ಗೇಟ್ ಹಾಕಿದ್ದು ಇನ್ಮುಂದೆ ಹೋರಾಟಗಾರರು ರಸ್ತೆಗೆ ನುಗ್ಗೋದಕ್ಕೆ ಆಗೋದಿಲ್ಲ. ಜೊತೆಗೆ ಶೇಷಾದ್ರಿ ರಸ್ತೆಗೆ ಡಿವೈಡರ್ ಜಂಪ್ ಮಾಡಿ ನುಗ್ಗಿ ರಸ್ತೆಯಲ್ಲೇ ಕೂತು ಧರಣಿ ಮಾಡಿ ವಾಹನ ಸಂಚಾರಕ್ಕೆ ಸಮಸ್ಯೆ ಮಾಡೋದಕ್ಕೂ ಆಗದಂತೆ ಡಿವೈಡರ್ ತಡೆಗೋಡೆ ಮೇಲೆ ಎತ್ತರದ ಗ್ರಿಲ್ ಹಾಕಿದ್ದಾರೆ. ಇದರಿಂದ ಹೋರಾಟಗಾರರು ನಿಗದಿತ ಜಾಗದಲ್ಲೇ ಕೂತು ಪ್ರತಿಭಟನೆ ಮಾಡಬೇಕು. ಮುತ್ತಿಗೆ ಹಾಕೋಕೆ ರಸ್ತೆ ತಡೆ ಮಾಡೋ ಪ್ರಯತ್ನ ಮಾಡಿದ್ರು. ರಸ್ತೆಗೆ ಬರೋ ಮೊದಲೇ ಅವರನ್ನ ವಶಕ್ಕೆ ಪಡೆಯಲು ಅನುಕೂಲವಾಗುವಂತೆ ಗೇಟ್ ಹಾಕಿದ್ದಾರೆ. ಹೋರಾಟ ಮಾಡೋದಕ್ಕೆ ಸ್ಥಳ ಯಾವುದು ಅಂದರೆ ಅದು ಬೆಂಗಳೂರಿನ ಫ್ರೀಡಂ ಪಾರ್ಕ್. ಪ್ರತಿಭಟನೆಗೆ ಬಂದವರು ರಸ್ತೆಗೆ ನುಗ್ಗೋದು, ಈ ರೀತಿಯ ಘಟನೆಗಳು ಮಾಡ್ತಾ ಇದ್ರು. ಇನ್ನು ಮುಂದೆ ಅದಕ್ಕೆ ಯಾವುದಕ್ಕೂ ಅವಕಾಶನೇ ಇರೋದಿಲ್ಲ. ದೃಶ್ಯಗಳಲ್ಲಿ ನೋಡ್ಬೋದು, ಇದು ಫ್ರೀಡಂ ಪಾರ್ಕು. ಫ್ರೀಡಂ ಪಾರ್ಕಿನ ಮುಂಭಾಗದಲ್ಲಿ ಯಾವುದೇ ರಾಜ್ಯ ಸರ್ಕಾರದ ವಿರುದ್ಧ ಆಗಲಿ ಅಥವಾ ವೈಯಕ್ತಿಕ ಕಾರಣಗಳಿಗೆ ಪ್ರತಿಭಟನೆ ಮಾಡೋರು ಏನಿದ್ದಾರೆ, ಆ ಪ್ರತಿಭಟನೆಗಳಿಗೆ ಅವಕಾಶ ಮಾಡೋದು ಇದೇ ಒಂದು ಮೈದಾನದಲ್ಲಿ ಪ್ರತಿಭಟನೆಗೆ ಕೂತ್ಕೋತಾರೆ. ಪ್ರತಿಭಟನೆಗೆ ಕೂತವರು ಏಕಾಏಕಿ ರಸ್ತೆಗೆ ನುಗ್ಗಿ ರಸ್ತೆ ತಡೆಯುವಂಥದ್ದು, ರಸ್ತೆಯಲ್ಲಿ ಪ್ರತಿಭಟನೆ ಮಾಡೋದು, ಇದನ್ನೆಲ್ಲ ಮಾಡ್ತಾರೆ. ಅದನ್ನು ತಡೆಯೋದಕ್ಕೋಸ್ಕರನೇ ಪೊಲೀಸರು ಈಗ ಹೊಸದಾಗಿ ಬ್ಯಾರಿಕೇಡ್ಗಳನ್ನ ಅಳವಡಿಕೆ ಮಾಡಿದ್ದಾರೆ. ನಿಮ್ಗೇನು ದೃಶ್ಯಗಳಲ್ಲಿ ಕಾಣಿಸ್ತಿದೆ, ಇದು ಕಾಳಿದಾಸ ರಸ್ತೆ ಮತ್ತು ಶೇಷಾದ್ರಿ ರಸ್ತೆ, ಈ ಎರಡೂ ರಸ್ತೆಗಳ ಕನೆಕ್ಟಿವಿಟಿ ಜಾಗ. ಈ ಶೇಷಾದ್ರಿ ರಸ್ತೆ ಏನಿದೆ, ಆನಂದರಾವ್ ಸರ್ಕಲಿಂದ ನೇರವಾಗಿ KR ಸರ್ಕಲ್ವರೆಗೂ ಹೋಗುತ್ತೆ. ಇಲ್ಲಿ ಫ್ರೀಡಂ ಪಾರ್ಕಲ್ಲಿ ಪ್ರತಿಭಟನೆಗೆ ಅವಕಾಶ ಮಾಡಿಕೊಟ್ಟಿರೋ ಈ ರಸ್ತೆ ಸರ್ವಿಸ್ ರಸ್ತೆನಿದೆ. ಈ ಸರ್ವಿಸ್ ರಸ್ತೆಯಲ್ಲಿ ಬೃಹದಾಕಾರ ರಸ್ತೆಗೆ ಗೇಟ್ಗಳನ್ನ ಹಾಕಿದ್ದಾರೆ. ಅವರನ್ನು ಒಂದು ಕಡೆ ಪ್ರತಿಭಟನೆಗೆ ಸೀಮಿತಗೊಳಿಸಬೇಕು ಅನ್ನೋ ಕಾರಣಕ್ಕೆ ಈ ರೀತಿಯ ಬಿಗಿ ಭದ್ರತೆ ಅಥವಾ ಬಿಗಿ ಬಂದೋಬಸ್ತ್ಗಳನ್ನು ಗೇಟ್ಗಳ ಮೂಲಕ, ಕಬ್ಬಿಣದ ಸಲಾಕೆಗಳ ಮೂಲಕ ಮಾಡುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಒಟ್ನಲ್ಲಿ ಇನ್ಮುಂದೆ ನಾವು ರೋಡ್ಗೆ ಇಳಿದು ಹೋರಾಟ ಮಾಡ್ತೀವಿ, ರೋಡ್ ಬಂದ್ ಮಾಡ್ತೀವಿ ಅಂತ ಫ್ರೀಡಂ ಪಾರ್ಕ್ ನಲ್ಲಿ ಹೋರಾಟ ಮಾಡೋರು ರಸ್ತೆಗೆ ಇಳಿಯೋದಕ್ಕೆ ಚಾನ್ಸೇ ಇಲ್ಲದಂತೆ ಪೊಲೀಸರು ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.